ಈ ಸಲದ ಕನ್ನಡ ಬಿಗ್ ಬಾಸ್ ಫಿನಾಲೆ ಸುದ್ದಿಗಳು ದೇಶವೊಂದರ ಅಧ್ಯಕ್ಷರ ಚುನಾವಣೆಯೇನೋ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಆಫ್ಟರ್ ಆಲ್ ಒಂದು ಟಿವಿ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಯಾರು ಗೆಲ್ತಾರೆ ಅನ್ನೋದು ಟಿವಿಗೆ ಸೀಮಿತವಾಗಿದ್ರೆ ಸಾಕಿತ್ತು. ಅದು ಬಿಟ್ಟು ಇದು ಯಾವ ಲೆವೆಲ್ಗೆ ಜಾತಿ ಸಂಘಟನೆಗಳವರೆಗೂ ತಲುಪಿದೆ ಅಂದ್ರೆ ಬಿಗ್ ಬಾಸ್ ಫಿನಾಲೆ ಮುಗಿದಾಗ ಯುದ್ಧವೇ ಸಂಭವಿಸಬಹುದೇನೋ ಎನ್ನುವ ಭ್ರಮೆಯನ್ನ ನಿರ್ಮಿಸಲಾಗಿದೆ. ಅಂತಿಮ ಸುತ್ತಿನ 6 ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಮಧ್ಯೆ ಹಣಾಹಣಿ ಸ್ಪರ್ಧೆ ಇದೆ ಎನ್ನಲಾಗಿದೆ. ಇಷ್ಟೇ ಇದ್ರೆ ಪರವಾಗಿರ್ಲಿಲ್ಲ. ಗಿಲ್ಲಿ ನಟ ಹಾಲು ಮತಸ್ಥ ಜನಾಂಗಕ್ಕೆ ಸೇರಿದವ ಅನ್ನೋ ಕಾರಣಕ್ಕೆ ಆ ಜನಾಂಗದ ಜನರೆಲ್ಲ ತಮ್ಮವ ಗೆಲ್ಲಬೇಕು ಎಂದು ಪಣ ತೊಟ್ಟು ವೋಟ್ ಹಾಕ್ತಿದ್ದಾರೆ ಅಂತ ಜನರು ಮಾತಾಡ್ಕೊಳ್ತಿದ್ದಾರೆ. ಇತ್ತ ಅಶ್ವಿನಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿದ್ದವರು. ಆ ಕಾರಣಕ್ಕೆ ನಾರಾಯಣಗೌಡ ಬಣದ ಕರವೇ ಕಾರ್ಯಕರ್ತರು ಅಶ್ವಿನಿ ಗೆಲುವಿಗೆ ಟೊಂಕ ಕಟ್ಟಿ ನಿಂತು ಪ್ರಚಾರ ಮಾಡ್ತಿದ್ದಾರೆ ಅಂತ ಟ್ರೋಲ್ ಆಗ್ತಾ ಇದೆ. ಇವರೆಲ್ಲ ತಾವೇನು ಮಾಡ್ತಿದ್ದೇವೆ, ಈ ಕಾರ್ಯಕ್ರಮದಲ್ಲಿ ಗೆದ್ದವರಿಂದ ಸಮಾಜಕ್ಕೆ ಏನಾದ್ರೂ ಒಳಿತಾಗುತ್ತಾ ಅಂತ ಯೋಚಿಸೋ ಕನಿಷ್ಠ ಪರಿಜ್ಞಾನವೂ ಇಲ್ಲ ಅನ್ನೋದು ದುರಂತ. ಅಸಲಿಗೆ ಬಿಗ್ ಬಾಸ್ ವಿನ್ನರ್ ಗಳಿಂದ ಸಮಾಜಕ್ಕೆ ಏನು ಉಪಯೋಗವಿಲ್ಲ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಆಚೆ ಬಂದ ಮೇಲೆ ಅಕ್ಷರಶಃ ನಿರುದ್ಯೋಗಿಗಳಾಗಿರ್ತಾರೆ. ಅವರಿಗೆ ಹೇಳಿಕೊಳ್ಳುವಂತಹ ದೊಡ್ಡ ಅವಕಾಶ ಬಂದಿರುವ ಉದಾಹರಣೆಗಳೇ ಇಲ್ಲ. ಒಟ್ಟಿನಲ್ಲಿ ಖೇಲ್ ಖತಮ್ ಆದ್ಮೇಲೆ ನಾಟಕ್ ಬಂದ್ ಆಗ್ಬೇಕಿರುವಂತಹ ವಿಷಯ ಬಿಗ್ ಬಾಸ್. ಆದ್ರೆ ಈ ಸಲ ಅಸಹ್ಯ ಎನ್ನುವಷ್ಟು ಅತಿರೇಕಕ್ಕೆ ಹೋಗಿದೆ. ಇದನ್ನ ಹೀಗೆ ಬಿಟ್ರೆ ಮುಂದಿನ ಸಲ ರಕ್ತಪಾತವಾಗುವುದಿಲ್ಲ ಎಂಬ ಗ್ಯಾರಂಟಿ ಏನು? ಇದಕ್ಕೆ ಟಿವಿ ಚಾನೆಲ್ ಹೊಣೆಯಾಗತ್ತಾ? ಇಂಥ ಚಿಲ್ಲರೆ ಆಟಗಳನ್ನ ನೋಡ್ತಾ ಕೂತ ಸರ್ಕಾರ ಹೊಣೆ ಆಗತ್ತಾ? ನೀವೇ ಹೇಳಿ.